ಯಾವ್ದ್ರಿ 10,000 ರೂಪಾಯಿ. ನಾ ಯಾವಾಗ ಕೊಟ್ಟಿದ್ದನದು ಇದನ್ನೇ ಆ ರೇಟ್ ಮೇಡಮ್ ಅವ್ರು ಕೊಟ್ಟಿದ್ದು ಗೊತ್ತದ್ರಿ ಮತ್ತು ನಿಮ್ಗೆ ಫೋನ್ಪೇ ಮಾಡಿದ್ದು ಕೈಲೇ ಕೊಟ್ಟಿದ್ದು. ಇಲ್ಲ ಫೋನ್ಪೇ ಮಾಡಿಲ್ಲ ನಿಮ್ಮ ಮನೆಯವ್ರು ಮಾಡ್ತಾರ ಫೋನ್ಪೇ ರೊಕ್ಕನೇ ಇಲ್ಲ ಅಂತ ಹೇಳಿ ಬಿಟ್ರಿ. ಫೋನ್ಪೇನೇ ಮಾಡಿಲ್ಲ ನೀವು ನನಗೆ. ಒಟ್ಟ ಮಾಡಿಲ್ಲ ರೀ. ಅವಾಗ ಹಳೇದು ಮಾಡಿರಿ ನೀವು. ಹಳೇದು 30 ವರ್ಷದಿಂದೆಲ್ಲ ಹಿಡಿಬೇಡ್ರಿ. 30 ಮನೆಗೆ ಹೇಳತ್ತೀನಿ. 6 ತಿಂಗಳದ ರೀ. 30 ವರ್ಷದಿಂದ ಯಾಕ್ರಿ? ಹಾಂ 6 ತಿಂಗಳಲ್ಲಿ ಭಜಂತ್ರಿ ಮೇಡಮ್ ಅವ್ರು ಮೀಟಿಂಗ್ ತೊಗೊಂಡು ಬರಕ್ಕೆ ಎಲ್ಲರೂ ಎದ್ದೆದ್ದು ಹೋದ್ರಿ. ನಾ ತಗೊಂಡಿಲ್ಲ ನೀ ತಗೊಂಡಿಲ್ಲ ಅಂತ ಹೇಳಿ ರೇಟ್ ಮುಗಿಸೋತನ. ಅದಕ್ಕಿಂತ ಪೈಲನ ಕೊಟ್ಟಿದ್ದು ನೆನಪದ್ರಿ? ಹಾಂ ಅದು ಹಳೇದು ಕೊಟ್ಟಿದ್ದು ನಿನಗೆ ನೆನಪದ? ಹಾಂ 12,000 ಕೊಟ್ಟಿದ್ರಿ. ಹಾಂ ಅದೇ 12,000 ರೂಪಾಯಿ. ನಾವು 2 ಸೆಂಟ್ರ್ ಕೂಡಿ 10 ಹೇಳಿದಿಲ್ಲ. ನೀ ಏನಂದ್ರಿ? 2 ಸೆಂಟ್ರ್ ಕೂಡಿ 10 ಒಂದೊಂದು ಸೆಂಟ್ರ್ 10 ಅಂದಿಲ್ಲ? ಹಾಂ 10 ಅಂದು ನೀ 10 ಅಂದಿ. ನಾ ಅಂದ 12 ತೊಗೊಂಡು ಇಲ್ರಿ ಮೇಡಮ್ 10 ತೋರಿ ನಮ್ದು ಅಂದ್ರಿ. ಇನ್ನೊಂದು 2 ಸೆಂಟ್ರ್ 10 ಅಂದು ಹಳೇದು. ಯಾಕಂತ ಕೇಳಿ ಅವಾಗ 10,000 ರೂಪಾಯಿ ತೊಗೊಂಡಿ ನೋಡು. ಹಾಂ ರೀ. ನನ್ನ ಕೈಲಿ ಅಷ್ಟು ಆಗಲ್ರಿ ಮೇಡಮ. ನಾ ಎಲ್ಲ ತಚ್ಚಿ ಹಂಚೀನಿ ರೀ. ಇದ್ರ ಮ್ಯಾಲೆ 4,000 ಇವತ್ತು ಇದು ಅಂತ ಹೇಳಿ 12,000 ರೂಪಾಯಿ ಒಂದು ದಿನ ಫೋನ್ಪೇ ಗ್ರೇಡ್ ಮಗುವಿ ತಂದಿನ ಫಲಾನುಭವಿ ತಾಯಿ ಮಗು ನಾ ಬಂದಿದ್ದೇವಲ್ರಿ. ಹಾಂ ಅದು ಫೋನ್ಪೇ ಏಟ್ ಮಾಡಿದ್ದು ಹೇಳಿವ? 12,000. ಯಾವುದು? ಆ ಗ್ರೇಡ್ ಮಗುವಿ ತಂದು ನಿಮ್ಮ ಮನೆಗೆ ಬಂದಿನ ರೀ. ಹಾಂ ಅದು 12. ಹಾಂ ಅದು 12. ಅದು ಫೋನ್ಪೇ ಮಾಡಿದ್ದು 12 ಹೌದಲ್ಲ? ಅದು ಫೋನ್ಪೇನು ನಿಮ್ಮ ಕಡೆ ಲಿಸ್ಟ್ ಅದಲ್ಲ? ಹಾಂ ಇದ್ರಿ ಬೇಕು ಎಲ್ಲರೂ ಹಾಕಿದವ್ರ ಕಡೆ. ಏನು ತಂಗಿ? ಅದೇ ರೀ ಅವಾಗ 12,000 ಕೊಟ್ಟವ್ರು ಹೊಳೆ ಕೊಟ್ಟಿಲ್ಲ ನಿಮಗೆ. ಹಾಂ ಕೊಟ್ಟಿಲ್ಲ ನನಗೆ. ಹಾಂ ಒಟ್ಟ ರೀ. ಹಾಂ ಮತ್ತು ನಿಮ್ಮ ಮನ್ಯಾಗ ಕೂತ್ ಕೊಟ್ಟಕರಿಂದ ಏನು ರೀ 10,000? ಅದು ಕೊಟ್ಟಿಲ್ಲ. ಅದ್ರ ಲೆಕ್ಕ ಹೇಳಿ ನಮಗೆ. ಇದು ನಿನಗೆ ತಿಲ್ಲಕ್ಕಿಟ್ಟಿನಿ ಒಯ್. ಹಾಂ ಅದಕ್ಕೆ ನೀ ಬಾ ಕ್ಲಾರಿಫಿಕೇಶನ್ ಸಿಗ್ತದೆ ಯಾವ ಅಮೌಂಟ್ ಯಾವ್ದು ಅನ್ನೋದು. ಯಾಕತಿ ಕೇಳು ಹಂಜಿಗ್ಯಾಗ ನನ್ನ ಸಯ್ಯ ದೋಸ್ತಿ ಹಾಂ ಮತ್ತು ಬಿರಾದರ್ ಅಕ್ಕೋರು ಕಣ್ಣೂರ ಇವ್ರು ಒಂದು 3-4 ಇದಕ್ಕೆ ಯಾರು ಲಕ್ಕ ಮಕ್ಕವರು ಇವ್ರಿಷ್ಟು ಬಿಟ್ಟು ನೀವೊಂದು 2-3 ಜನ ಇದ್ದಿರಲ್ಲ. ನನಗೆ ಅಮೌಂಟ್ ಬಂದಿಲ್ಲ. ನಿಮ್ಮ ಅಮೌಂಟ್ ಬಂದಾವ ಹಳೆವೆಲ್ಲ ಪೇಡ್ ಕೊಟ್ಟಿದ್ದು. ಈ ಮನೆ ಭಜಂತ್ರಿ ಅವರು ಮೀಟಿಂಗ್ ತೊಗೊಂಡ್ರಲ್ಲ ಅದ್ರದ್ದು ಅಮೌಂಟ್ ನನಗೆ ಬಂದಿಲ್ಲ. ಹಾಂ ಅದು ಕ್ಲಿಯರ್ ಆಗಲಿ. ಹಾಂ ಸರಿ. ಇಡಂತ ಆ ಹುಡುಗರು ತಂತಾನೆ ಎದಕ್ಕೆ